ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗಾದಲ್ಲಿರುವ ದೇವಿರಮ್ಮ ದೇವಾಲಯ. ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನನ್ನ ವಧಿಸಿದ ನಂತರ ಶಾಂತಿಗಾಗಿ ನೆಲೆಸಿದ ಪೌರಾಣಿಕ ಕಥೆಯಿದು. ಈ ದೇವಾಲಯವು ವರ್ಷಕ್ಕೊಮ್ಮೆ ನರಕ ಚತುರ್ದಶಿಯಂದು ಮಾತ್ರ ಭಕ್ತರ ದರ್ಶನಕ್ಕಾಗಿ ತೆರೆದುಕೊಳ್ಳುತ್ತದೆ. ದೇವಾಲಯವು ಬೆಟ್ಟದ ತುದಿಯಲ್ಲಿ ಒಂದು ಗುಹೆಯ ರೂಪದಲ್ಲಿದ್ದು, ಇದಕ್ಕೆ ಗೋಡೆಗಳು ಅಥವಾ ಬಾಗಿಲುಗಳಿಲ್ಲ. ಭಕ್ತರು ವರ್ಷದ ಈ ವಿಶೇಷ ದಿನದಂದು ಪಾದಯಾತ್ರೆಯ ಮೂಲಕ ಬೆಟ್ಟವನ್ನ ಹತ್ತಿ ದೇವಿಯನ್ನ ದರ್ಶಿಸುತ್ತಾರೆ ಮತ್ತು ದೇವಿರಮ್ಮ ಜಾತ್ರೆಯು ಇಲ್ಲಿ ನಡೆಯುತ್ತದೆ. ಹಿಂದೂ ಪುರಾಣದ ಪ್ರಕಾರ ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹರಿಸಿದ ನಂತರ ತನ್ನ ಉಗ್ರವನ್ನ ತಣಿಸಿಕೊಳ್ಳಲು ಹಸುರುಮಯವಾದ ಚಂದ್ರದ್ರೋಣ ಪರ್ವತವನ್ನ ಶ್ರೇಣಿಗಳಲ್ಲಿ ಒಂದಾದ ಬಿಂಡಿಗಾ ಬೆಟ್ಟವನ್ನ ಆರಿಸಿಕೊಂಡಿದ್ದಾಳೆ. ದೇವಿಯು ಇಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆಯೊಂದಿಗೆ ಬೆಟ್ಟದ ಮೇಲೆ ದೇವಿರಮ್ಮ ದೇವಸ್ಥಾನ ನಿರ್ಮಾಣವಾಯಿತು. ವರ್ಷದ 364 ದಿನಗಳು ಕೂಡ ಈ ದೇವಾಲಯವು ತೆರೆದಿರುವುದಿಲ್ಲ. ಕೇವಲ ನರಕ ಚತುರ್ದಶಿಯ ದಿನದಂದು ಮಾತ್ರ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯಬಹುದು. ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ದೇವಿಯ ದರ್ಶನ ಪಡೆದ ಬಳಿಕ ಭಕ್ತರು ದೇವಿರಮ್ಮ ದೀಪೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಬೆಟ್ಟದ ಮೇಲಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಳಕು ಗೋಚರಿಸುತ್ತದೆ ಎಂಬ ನಂಬಿಕೆಯೂ ಇದೆ.